ನಮಸ್ತೆ ವೀಕ್ಷಕರೇ, ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗ ಕ್ಷಮಾ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ. ಆದಿಶಕ್ತಿಯರಿಗೆ ನಮಿಸುತ್ತಾ, ಯಕ್ಷಿಣಿಯರೆಂದರೆ ಯಾರು? ದೀಪಯಕ್ಷಿಣಿ ವಿದ್ಯೆ ಎಂದರೇನು? ಯಾರು ಈ ದೀಪಯಕ್ಷಿಣಿ? ಇದರ ಬಗ್ಗೆ ತಿಳಿಯೋಣ. ನೋಡಿ, ಯಕ್ಷಿಣಿಯರಲ್ಲಿ 64 ಯಕ್ಷಿಣಿಯರು, ಅದರಲ್ಲಿ 8 ಜನ ಶುಭಪ್ರದ ಯಕ್ಷಿಣಿಯರು. ತದನಂತರ ಯಕ್ಷಿಣಿಯರ ಸಹಸ್ರಾರು ಕಲ್ಪ ಪ್ರಯೋಗಗಳೂ ಇದೆ. ಹೀಗಾಗಿ ಈ 64 ಜನ ಯಕ್ಷಿಣಿಯರಲ್ಲಿ ದೀಪಯಕ್ಷಿಣಿಯ ಬಗ್ಗೆ ನಿಮಗಿಂದು ನಾವು ತಿಳಿಸುತ್ತಿದ್ದೇವೆ. ನೋಡಿ, ದೀಪಯಕ್ಷಿಣಿ ಯಾರು ಎಂಬ ಪ್ರಶ್ನೆ ಮೊದಲು ನಾವು ತಿಳ್ಕೊಳ್ಬೇಕಾದದ್ದು ದೀಪಯಕ್ಷಿಣಿ ವಿದ್ಯೆಯಲ್ಲಿ. ಆದಿಶಕ್ತಿ ಜಗನ್ಮಾತೆಯ ಸೇವಕಿಯರಾಗಿರುವಂಥ 64 ಜನ ಯಕ್ಷಿಣಿಯರಲ್ಲಿ ತ್ರಿಶಕ್ತಿ ರೂಪಣಿಯಾದ ಮಹಾಕಾಳಿ ಅವತಾರದಲ್ಲಿ ದೀಪಯಕ್ಷಿಣಿಯು ಮಹಾಕಾಳಿಯ ಸೇವಕಿಯಾಗಿರುತ್ತಾಳೆ. ಈ ದೀಪಯಕ್ಷಿಣಿಯ ವಿದ್ಯಾಪ್ರಯೋಗ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ವಿಚಾರಗಳನ್ನು ಆ ಆದಿಶಕ್ತಿಯ ಸಾಧಕರಿಗೆ ತಿಳಿಸುವುದು. ಹೇಗೆ ಈ ದೀಪಯಕ್ಷಿಣಿಯನ್ನು ಸಿದ್ಧಿಸಿಕೊಳ್ಳಬೇಕು ಎಂಬುದರ ವಿಚಾರವಾಗಿದೆ. ಮೊದಲು ದೀಪಯಕ್ಷಿಣಿಯು ಅಗ್ನಿ ತತ್ವದವಳಾಗಿದ್ದು ಅಗ್ನಿ ರೂಪದಲ್ಲಿ ಸಾಧಕರಿಗೆ ಗೋಚಾರವಾಗುತ್ತಾಳೆ. ದೀಪದ ಜ್ವಾಲೆಯಲ್ಲಿ ದೇವಿಯು ದರ್ಶನವನ್ನು ನೀಡುತ್ತಾಳೆ. ತನ್ನ ಸಾಧಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾಳೆ. ಹಾಗೂ ಹೋಗುಗಳ ವಿಚಾರವನ್ನು ಸಾಧಕರಿಗೆ ತಿಳಿಸಿ ತದನಂತರ ಮುಂದೆ ಮಾಡಬಹುದಾದ ಪರಿಹಾರಗಳು ಮುನ್ಸೂಚನೆಗಳನ್ನು ಆ ದೀಪಯಕ್ಷಿಣಿಯು ತನ್ನ ಸಾಧಕನಿಗೆ ನೀಡಿ ಭಕ್ತಾದಿಗಳಿಗೆ ಹರಸುತ್ತಾಳೆ. ದೇವತಾ ಆರಾಧನವನ್ನು ಮಾಡಿಕೊಂಡು ಬಂದಂಥವರಿಗೆ ಯಕ್ಷಿಣಿ ಸಿದ್ಧಿ ಎಂದು ಯಕ್ಷಿಣಿ ಶಾಸ್ತ್ರ ಉಲ್ಲೇಖಿಸುತ್ತದೆ. ಅದರಲ್ಲಿ ದೇವಿ ಉಪಾಸಕರನ್ನು, ಅಗ್ನಿಹೋತ್ರಿಗಳನ್ನು ಯಕ್ಷಿಣಿ ಶಾಸ್ತ್ರವು ಯಕ್ಷಿಣಿ ವಿದ್ಯೆಗೆ ಅರ್ಹರೆಂದು ಪ್ರತಿಬಿಂಬಿಸುತ್ತದೆ. ಹಾಗಿರುವಾಗ ನಿಮಗೆ ಒಂದು ವಿಚಾರ ಗೋಚಾರವಾಯಿತು, ಯಕ್ಷಿಣಿ ವಿದ್ಯೆಯನ್ನು ಯಾರು ಪಡೆಯಬಹುದು ಎಂಬುದರ ವಿಚಾರವಾಗಿ. ಒಂದು ದೇವಿಯ ಉಪಾಸನಕಾರ ಆಗಿರಬೇಕು, ಇಲ್ಲವೇ ಅಗ್ನಿಹೋತ್ರಿಕಾರರಾಗಿರಬೇಕು. ಇನ್ನು ಈ ದೀಪಯಕ್ಷಿಣಿಯನ್ನು ಯಾರು ಹೋಲಿಸಿಕೊಳ್ಳಬಹುದು? ನೋಡಿ, ಹೇಳಿದಂತೆ ಅಗ್ನಿ ತತ್ವದ ದೇವತೆಯಾಗಿರುವ ಆ ಮಹಾಕಾಳಿಯ ಭಕ್ತ ಆರಾಧಕರು ಯಾರಿದ್ದಾರೋ, ಸಾಧಕರು ಯಾರಿದ್ದಾರೋ ಅಂಥವರಿಗೆ ಆ ಮಹಾಕಾಳಿಯ ವರಪ್ರಸಾದವಾಗಿ ದೀಪಯಕ್ಷಿಣಿಯನ್ನು ವಿದ್ಯೆಯನ್ನು ನೀಡುತ್ತಾಳೆ. ನೀಡುವುದು ಮಹಾಕಾಳಿಯೇ. ಅವಳ ಇಚ್ಛೆಯ ಅನುಸಾರ ದೀಪಯಕ್ಷಿಣಿಯು ಬಂದು ಅವಳ ಸಾಧಕರಿಗೆ ಅವರು ಕೇಳಿದಂಥ ಪ್ರಶ್ನಾ ವಿಚಾರಗಳನ್ನು ತಿಳಿಸಿ ಹೋಗುತ್ತಾಳೆ. ದೀಪಯಕ್ಷಿಣಿ ಆರಾಧನೆಯನ್ನು ಯೋಗ್ಯ ದೀಪಯಕ್ಷಿಣಿ ಆರಾಧಕರಿಂದಲೇ ಪಡೆದುಕೊಳ್ಳುವುದು ಉತ್ತಮ. ವಿಧಿವಿಧಾನಗಳನ್ನು ಗುರು ಉಪದೇಶದಿಂದ ಪಾಲಿಸಿ ತದನಂತರ ಆ ಆರಾಧನೆಯನ್ನು ತೊಡಗಿದಾಗ ನಿಮ್ಮ ಸಿದ್ಧಿಯ ಪ್ರಯತ್ನದ ಮೂಲಕ ಆ ದೀಪಯಕ್ಷಿಣಿಯು ನಿಮಗೆ ಒಲಿಯುತ್ತಾಳೆ. ತನ್ನ ಸಾಧಕರಿಗಾಗಿ ಇವಳು ಅಲ್ಲಿ ಬಂದಂಥ ವ್ಯಕ್ತಿಗಳ ವಿಚಾರಗಳನ್ನು ಸಾಧಕನಿಗೆ ತಿಳಿಸಿ ಪರಿಹಾರವನ್ನು ತಿಳಿಸಿ ಹೋಗುವುದು ಇವಳ ಕಾರ್ಯವಾಗಿರುತ್ತದೆ. ಹಾಗಾಗಿ ದೀಪಯಕ್ಷಿಣಿಯ ಸಾಧನೆ ಮಾಡಬಯಸುವವರು ಗುರುಗಳ ಮುಖಾನ ಉಪದೇಶವನ್ನು ಪಡೆದು ಈ ದೀಪಯಕ್ಷಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಬಹುದು. ಯಾರಿಗಾದರೂ ಆಸಕ್ತಿ ಇದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿದರೂ ನಾವು ಅದರ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸುತ್ತೇವೆ. ಇದೇ ತರಹ ಮುಂದೆ ನಾವು ನೀಡುವಂಥ ಅನೇಕ ಯಕ್ಷಿಣಿಯರು, ದೇವತೆಯರು, ಯೋಗಿನಿಯರು, ಹೀಗೆ ಹಲವು ಆಧ್ಯಾತ್ಮಿಕ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕೆನ್ನುವ ನಮ್ಮ ಉದ್ದೇಶ. ನಿಮಗೆ ಇಡಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿ. ಮುಂದೆ ಬರುವಂಥ ಪ್ರತಿಯೊಂದು ಸಂದೇಶಗಳು ನಿಮಗೆ ಶೀಘ್ರವಾಗಿ ತಲುಪುತ್ತದೆ. ನಮ್ಮನ್ನು
ಹರಸಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇವೆ.